ವೀಕ್ಷಕರೇ ನಮಸ್ಕಾರ. ಈಗ ನಾವು ಕೊರವಶಿ ಗ್ರಾಮದ ಬಾತೆಯವರ ನಿವಾಸಕ್ಕೆ ಬಂದಿದ್ದೇವೆ. ಚುನಾವಣೆ ವಿಷಯ ಕುರಿತು ಚರ್ಚಿಸಲಿಕ್ಕೆ BJP ಧುರೀಣರಾದಂಥ ಬಾತೆಯವರು ನಿಮಗೆ ಹಾರ್ದಿಕ ನಮಸ್ಕಾರ. ಬಾತೆಯವರು ಚುನಾವಣೆ ವಿಷಯನ ಅವಾಗವಾಗ ಯಾವಾಗಲೂ ಹೇಳ್ತೀನಿ, ಸ್ವಲ್ಪ ಮೊದಲಿದ್ದಂಗೆ ಬಾತೆಯವರು ಇಲ್ಲಿ. ಯಾಕಂದ್ರೆ ಆವಾಗ ಕಚ್ಚಾ ಇದ್ರಿ ಸ್ವಲ್ಪ ಸ್ಟಾರ್ಟಿಂಗ್ 35-30 ವರ್ಷದ ಕಡೆ. ಈಗ ಚುನಾವಣೆ ವಿಷಯದಲ್ಲಿ ಇಲೆಕ್ಷನ್ ಮಾಡಿ 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 ಬಹುತೇಕ ನೀವು ಕೂದಲು ಹೆಂಗೆ ಓದಬೇಕು ಪಕ್ವತೆ ಬರ್ತೈತಿ ಹಂಗೆ ತಜ್ಞಾಗಿದ್ದೀರಿ. ಮತ್ತು ಚುನಾವಣೆ ವಿಷಯ ಅಂದ ಕೂಡಲೇ ನಾವಂತೂ ಮಹೇಶ್ ಬಾತೆ ಪವರ್ಫುಲ್ ಮನುಷ್ಯ, ಮಹೇಶ್ ಬಾತೆ ಚುನಾವಣೆ ವಿಷಯದಲ್ಲಿ ತಂತ್ರಗಾರಿಕೆ ಹೆಣೆಯುವ ಮನುಷ್ಯ ಮತ್ತು ಐಡಿಯಾ ಹೆಣೆಯುವ ಮನುಷ್ಯ, ಅವಾಗ ಅವ್ರು ನಾವು ಕರಿತೀವಿ. ಆದರೆ ಈ ಚುನಾವಣೆಯಲ್ಲಿ ನಿಮಗೊಂದು ದೊಡ್ಡ ಸಮಸ್ಯೆಗಳು ಬಂದವು. ಒಂದು ಕಡೆ IAS ವ್ಯಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡು ಪಕ್ಷೇತರಾಗಿ ನಿಂತಂಥ ಶಂಭು ಕಲ್ಲೋಳ್ಕರ್ ಒಂದು ಕಡೆ ಇದ್ದಾರೆ. ಇನ್ನೊಂದು ಕಡೆ ಸಂಘಟನೆಯಿಂದ ಬಂದಂಥ ಮಾವೀರ್ ಮೊಯ್ತೆಯವರು ಇದ್ದಾರೆ, ಹಳ್ಳಿ ಸಂಘಟನೆ ಮಾಡಿದಂಥವ್ರು. ಹೀಗಾಗಿ ನೀವು ಚುನಾವಣೆ ಎದುರಿಸೋದು ಸ್ವಲ್ಪ ಬಾತೆಯವರಿಗೆ ಕಸಿ ವಿಸಿ ಆಗಿರಬಹುದಲ್ಲ? ಪ್ರಾಮಾಣಿಕವಾಗಿ ಹೇಳ್ರಿ. ಏನೂ ಅಂಥದ್ದಿಲ್ಲ. ನಾವು ಒಂದು ಪಕ್ಷದ ಕಾರ್ಯಕರ್ತರಾಗಿ ನಾವು ನಮ್ಮ ಹಿಂದೆ ಇರುವಂಥ ಎಲ್ಲ ಮುಖಂಡರ ಆಶೀರ್ವಾದದಿಂದ ನಾಳೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ರಾಯಬಾಗ್ ಮತಕ್ಷೇತ್ರ ನಾವು 100ಕ್ಕೆ 100 BJPಯಿಂದ ದುರ್ಯೋಧನ ಐಹೊಳೆ ಅವ್ರನ್ನ ಆರಿಸ್ತಿರ್ತೀವಿ ಅಂತ ನಾ ಹೇಳಿ ಬಯಸ್ತಾ ಇದ್ದೆ. ಇದು ಎದುರಿಸೋದು ಕಠಿಣ ಅಲ್ಲ, ಪವರ್ಫುಲ್ ಕ್ಯಾಂಡಿಡೇಟ್ ಇದಾವಲ್ಲಿ. ನಿಮ್ಮ ಕ್ಯಾಂಡಿಡೇಟ್ ಹೋಗಿ ನಾ ಹೆಸರಾಗಿಲ್ಲ, ಆದರೆ ನಿಮ್ಮ ಆಟ ನಡೆಯೋದು ಕಠಿಣ ಇಲ್ಲ. ಯಾರು ಯಾವ ಆಟ ಮಾಡ್ತಾರೋ ಆ ಆಟ ನಿಮ್ಮ ಆಟ ಏನು ಹೇಳಿ. ಅಲ್ಲ, ಯಾರು ಏನು ಆಟ ಆಡ್ತಾರಲ್ಲ ಆ ಆಟ ಆಡೋಕ್ಕೆ ಎಲ್ಲರಿಗೂ ಬರ್ತದ. ಈಗಾಗಲೇ ನಮ್ಮ ಪಕ್ಷದ್ದು ನಮ್ಮದ ಆದಂಥ ನಮ್ಮ ಜನ ಸಿದ್ಧಾಂತ ನಮಗೆ ಒಪ್ಕೊಂಡನ 3 ವರ್ಷ ನಮ್ಮನ್ನು ಆರಿಸಿಕೊಟ್ಟಿದ್ದಾರೆ. ಈಗ 4ನೇ ಬಾರಿಗಿನೂ ಆರಿಸ್ಕೊಡ್ಲಿಕ್ಕೆ ಸಜ್ಜ ಆಗಿದ್ದಾರೆ ಅನ್ನುವಂಥ ಮಾತನ್ನ ನಿಮ್ಮಲ್ಲೇ ನಾ ಹೇಳಬೇಕು. ಇನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹೇಳಿದರು ಮತ್ತು ಕಲ್ಲೋಳ್ಕರ್ ಬೆಂಬಲಿಗರು ಹೇಳಿದ್ದನ್ನು ನಿಮ್ಮ ಗಮನಕ್ಕೆ ನಾ ತರ್ತೀನಿ. ನೀವು ಯಾವಾಗಲೂ ಕಾರ್ಗಾಂವ್ ಯಾತ್ರೆ ನೀರಾವರಿ ಯೋಜನೆ ಸಲುವಾಗಿ ಗುದ್ದಲಿ ಪೂಜೆ ಮಾಡಿದ್ದು ಜನರನ್ನು ಮರಳು ಮಾಡುವ ಸಲುವಾಗಿ. ಬೇಕಾದ್ರೆ ನನ್ನ ಕಡೆ ರೆಕಾರ್ಡಿಂಗ್ ಅದ, ಜನ ಹೇಳ್ತಾನೆ. ಮತ್ತು 15 ವರ್ಷದಿಂದ ನಿಮಗೆ ನೆನಪಾಗಲಿಲ್ಲ, ಈಗ ನೆನಪಾಗ್ತೈತೆ ಅಂದ್ರೆ ಇದು ನಿಜ ಸ್ಥಿತಿ ಏನದ? ನಿಜ ಸ್ಥಿತಿ ಹೇಳ್ರಿ ನಮ್ಮ ವೀಕ್ಷಕರಿಗೆ. ಇದು 15 ವರ್ಷ ಅಲ್ಲ, ಈಗ 5 ವರ್ಷದಿಂದ ಇವ್ರು ಯಾರು ಏನು ಮಾಡಿದರು. ಈಗ ಇಲೆಕ್ಷನ್ ಬರೋಣ 1 ತಿಂಗಳಾಯ್ತು. ಈಗ ಬೇರೆ ಪಕ್ಷದವ್ರು ಈಗ ಓಡಾಡಿದಾರ ಸಂಘಟನೆಯಿಂದ ಅವ್ರು ಮಾಡಿದಾರು. ನಾವು 15 ವರ್ಷದಿಂದ ನಮ್ಮ ಉರ್ದು ಎಲ್ಲ ವಾಟರ್ ಅಲಿಕೇಶನ್ ಇಲ್ಲಾಗಿತ್ತು, ವಾಟರ್ ನೀರಲ್ಲಿ ಶೇರ್ ಇಲ್ಲಾಗಿತ್ತು, ಬೇರೆ ಕಡೆ ನೀರು ಬರೋಣ ವಾಟರ್ ಯಾವಾಗಲೂ ನಿಮ್ಗೊಂದು ಹೇಳ್ತೀನಿ, ನಮ್ಮ ಶೇರ್ ಏನಿಲ್ಲ. ವಾಟರ್ ಅಲೋಕೇಶನ್ ಮಾಡ್ಬೇಕಾದ್ರೆ ನೀರಿನ ಸೋರ್ಸ್ ಬಂತು ಅದ ಹೇಳ್ತೀನಿ ಕೇಳ್ರಿ. ಆ ಕಡೆ ಬಿಜಾಪುರ ಬಾಗಲಕೋಟದಿಂದ ಬೇರೆ ಕಡೆಯಿಂದ ಯಾವಾಗ ನಮಗೆ ಬೇರೆ ಕಡೆ ನೀರಲ್ಲಿ ಬಂತಲ್ಲ ಆ ಶೇರ್ ಉಳಿದ ಶೇರ್ದಾಗ ನಮಗೆ ನೀರು ಬರುವಂಥ ವ್ಯವಸ್ಥೆ ಆಯಿತು. ಈಗ 10 ವರ್ಷ ಐಡಿಯಾನೇ ಬರಲಿಲ್ಲ, ಇಲ್ಲ ಇತ್ತು. ಅದು ಶೇರ್ ಬೇಕಲ್ರಿ, ಕಿಶಾರ್ ಹೋಗ್ತಿದ್ರೆ ವ್ಯಾಪಾರ ಮಾಡೋದಿರ್ತೀವಿ. ವಾಟರ್ ಅಲೋಕೇಶನ್ ಆಗಲಿಂದ ಹೆಂಗೆ ವ್ಯಾಪಾರ ಮಾಡ್ತಾರೆ? ನೀರು ಹೆಂಗೆ ಬರ್ತದೆ? ನೀರು ತರುವಂಥ ಯೋಜನೆಗಳು ಹೆಂಗೆ ಆಗ್ತವೆ? ಅದು ಯೋಜನೆಗೆ ಬೇಕಾಗುವಂಥ KB ಪರ್ಮಿಷನ್ ಬೇಕಾಗ್ತದೆ. ಅದಕ್ಕೆ ಆದಂಥ 33 ಅಥವಾ 110 TCದ್ದು ಸ್ಟೇಷನ್ ಬೇಕಾಗ್ತದೆ. ಅವನ್ನೆಲ್ಲ ಮಾಡಿ ಇದನ್ನು ಬರಬೇಕಾಗ್ತದೆ. ಬರೀ ನೀರು ತರೋದು ಹೋಗಿ ಮೋಟ್ರ್ ಒಯ್ಯೋದು 5 HP ನೀರು ತರೋದಲ್ಲ. 567 ಕೋಟಿ ರೂಪಾಯಿ ತರಬೇಕಾದ್ರೆ ಅದಕ್ಕೆ ಪ್ರಯತ್ನ. ಪ್ರಕಾಶ್ ಹುಕ್ಕೇರಿ ಅವರು ಕಾರ್ಯಕ್ರಮ ಮಾಡಿ ನೀರು ತಂದು ಮತ ಕೇಳಿದ್ರು, ನೀವು ತರ್ತಾನ ಅಂತ ಹೇಳಿ ಕೇಳಿದ್ರಿ. ಅವ್ರ ಮತ ಅವ್ರು ಎಷ್ಟು ವರ್ಷ ಇತ್ತು ಅವ್ರ ಅಧಿಕಾರ? 5 ವರ್ಷ ಇತ್ತು. ಆಗ್ಯಾಕೆ ಮಾಡಲಿಲ್ಲ? 15 ವರ್ಷ ಅವರು ಇದ್ರಲ್ಲ, ಅವರು ಇದ್ರು. ನೀವು ಜನ ಮೊದಲು ಮಾಡಬೇಕಾಗಿತ್ತು. ಇಲ್ಲ ಹಂಗೆಲ್ಲ ನೋಡ್ರಿ ಇಲೆಕ್ಷನ್ ಹೆಂಗೆ ಬರ್ತಾವಲ್ಲ ಹಂಗೆ ಎಲ್ಲರೂ ತಯಾರಿ ನಡೆಸ್ತಾರೆ. ಹೆಂಗೆ ಮನೆಯಾಗ ನಮ್ಮ ಮಕ್ಕಳು ದೊಡ್ಡವ್ರಾಗ್ತಾವ ಹಂಗೆ ನಾವು ಎಜುಕೇಷನ್ ಸಲುವಾಗಿ ನಮ್ಮ ಲೈಫನ್ನು ಬದಲಾಯಿಸ್ಬೇಕಾಗ್ತದೆ. ಹೆಂಗೆ ಸ್ವಸ್ಥರು ಬಂತಾರೆ ಹಂಗೆ ನಮ್ಮ ಮನೆ ಒಳಗಿನ ಪದ್ಧತಿ ಬದಲಾಯಿಸ್ಬೇಕು. ಹಂಗೆ ಇದು ಹಂಗೆ ಇರ್ತೈತಿ. ಅದ್ರ ಬದಲು ಏನೂ ಇಲ್ಲ. ದುರ್ಯೋಧನ ಐಹೊಳೆ ಅವರು
ಯಾರಿಗೂ ಅಜಾದ ಶತ್ರು ಯಾರಿಗೆ ಏನು ದುಮ್ಮಡಿ ಗಲಾಟೆ ಪೊಲೀಸ್ ಸ್ಟೇಷನ್ ಇಂಥವು ಯಾವುದೋ ಮಾಡಿದ ಪರಿಪೂರ್ಣವಾಗಿ ನಮ್ಮ ಭಾಗದಲ್ಲಿ ನಾಗರಮುನ್ನೋಳಿ ಹೋಬಳಿ ರಾಯಭಾಗದಲ್ಲಿ ಪೂರ್ಣ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ಇನ್ನು BJP ಅವರು ಮೋದಿ ಹೆಸರಿನಲ್ಲಿ ನೀವು ಮತ ಕೇಳ್ತೀರಿ, ಇದಂತೂ ಒಪ್ಕೊಳ್ತೀರಿ. ಹೆಚ್ಚಾನ ಅಭ್ಯರ್ಥಿ ಭೀ ನಡೀತದೆ, ಪಕ್ಷ ಮೋದಿ ಹೆಸರಲ್ಲಿ ಮತ ಕೇಳ್ತಿದ್ರಿ. ಆದರೆ ಬಡವ ಹೆಣ್ಮಕ್ಳು ಏನಂತಾರು, ಗ್ಯಾಸ್ ದರ ತುಟ್ಟಿಯಾಗೈತಿ, ಪೆಟ್ರೋಲ್ ದರ ತುಟ್ಟಿ ಆಗಿದ್ದಕ್ಕೆ ಮಧ್ಯಮ ವರ್ಗ ಗ್ಯಾಸ್ ದರದಿಂದ ಹೆಣ್ಮಕ್ಳು ಓಟಿ ಸರಿ ನೋಡ್ರಿ, 1,000 ರೂಪಾಯಿ ಗ್ಯಾಸ್ ರೇಟ್ ಮಾಡಿರ್ಬೇಕು, 1,010-20 ರೂಪಾಯಿ ಇರಬೇಕು. ಆದ್ರೆ ಇವತ್ತು ಬಂಗಾರ ರೇಟ್ ಯಾಕೆ ಹೆಚ್ಚಾಗಿತ್ತು? ಯಾರು ಕೇಳಿ? ಯಾರು ಅಕ್ಕಿ ರೇಟ್ ಯಾವ್ದು ಹೆಚ್ಚಾಗಿತ್ತು? ಅಲ್ಲಲ್ಲ ನೋಡ್ರಿ, 200 ರೂಪಾಯಿ ಸಬ್ಸಿಡಿ ಬರ್ತಿದ್ದಿಲ್ಲ, ಅದಕ್ಕೂ ಜಮಾ ಆಗ್ತದ. 800 ರೂಪಾಯಿ ಮ್ಯಾಗ ಚಿಲ್ಲರ್ ಬೀಳ್ತದ. ಸುಮ್ಮನೆ ಇದೊಂದು ಹವಾ ಮಾಡ್ತಾರ. ಯಾವುದು ಒಂದು ಏನ್ರಿ ಹೆಣ್ಮಕ್ಳನ್ನ ವ್ಯವಸ್ಥಿಸಲ್ಲ, ಒಂದು ಹವಾ ಮಾಡ್ತಾರೆ. ಅದು ಪ್ರಾಮಾಣಿಕವಾಗಿ ಮನೆಗೆ ನೀವು ಎಷ್ಟು ವರ್ಷ 15 ವರ್ಷ ಹಿಂದೆ, ಈಗ 5 ವರ್ಷ ಹಿಂದೆ ನೀವು ಸರ್ಕಾರ ಸಾಕಷ್ಟು ಇತ್ತು, ಕಾಂಗ್ರೆಸ್ ಸರ್ಕಾರ. ಆಗ ಯಾವಾಗ ನೀವು ಉಜ್ವಲ ಗ್ಯಾಸ್ ಮನೆಗೆ ಕೊಡುವಂಥ ವ್ಯವಸ್ಥೆ ಯಾವಾಗ ಮಾಡಿದ್ರು? ಯಾಕೆ ಮಾಡಲಿಲ್ಲ? ನೀವು ಗ್ಯಾಸು ಕೊಟ್ರಿ, ತುಟ್ಟಿನೂ ಮಾಡಿರಿ. ತುಟ್ಟಿ ಮಾಡಿದೆ ಹೊತ್ತಿಯಲ್ಲಿ ಹಾಕ್ತಾರೆ, ತುಟ್ಟಿ ಆಗಿದೆ. ಅದು ಅದ್ರ ಮ್ಯಾಗ ಕೇಂದ್ರ ಸರ್ಕಾರ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೊಂದಾಣಿಕೆ. ನೀರಾವರಿ ಯಾಕೆ ಲೇಟ್ ಆಗ್ತದೆ? ಲೇಟ್ ಆಗೋದಕ್ಕೆ ಕಾರಣ ಅಂದರೆ ಅದಕ್ಕೂ ವಾಟರ್ ಅಲೋಕೇಶನ್ ಆಗಬೇಕು. ವಾಟರ್ ಅಲೋಕೇಶನ್ ಆಗಿ ಪ್ರತಿ ಮೀಟಿಂಗ್ದಲ್ಲಿ ಹೋಗಿ ಒಂದು 2 ವರ್ಷ ಬೆನ್ನು ಹತ್ತಿಯಾಗ ವಾಟರ್ ಅಲೋಕೇಶನ್ ಆಯಿತು. ವಾಟರ್ ಅಲೋಕೇಶನ್ ಮುಗಿದ ನಂತರ ಕ್ಯಾಬಿನೆಟ್ನ್ಯಾಗ ಬರಬೇಕು. ಕ್ಯಾಬಿನೆಟ್ನ್ಯಾಗ ಬಂದ ನಂತರ ಬೋರ್ಡ್ನ್ಯಾಗ ಬರಬೇಕು. ಬೋರ್ಡ್ನ್ಯಾಗ ಬಂದ ನಂತರ ಇವೆಲ್ಲ ಮಾಹಿತಿ ಆಗಿದೆ, ಚೇಂಜು ಆಗೈತಿ. ಇನ್ನು ಒಟ್ಟು ಟೋಟಲ್ ನೀವು ಒಪ್ಕೊಳ್ತೀರಿ, ಇಲ್ಲಿ ತನಕ ಸ್ವಾತಂತ್ರ್ಯ ಸಿಕ್ಕಂದ ನಿಮ್ಮ ಕರೋಶಿ ಮಡ್ಡಿ ಭಾಗ, ನೀವು ಬಹುಶಃ ಸ್ಟಾರ್ಟಿಂಗ್ ಜಡ್ಪಿ ಇದ್ದಾಗ ಭೀ ನಿಮಗೆ ಪ್ರಶ್ನೆ ಕೇಳಿನಿ, ಮಡ್ಡಿ ಭಾಗವಾಗಿಯೇ ಉಳಿತಲ್ಲ. ನೀವು ನೋವು ಇರಬೇಕಲ್ಲ ನೋಡ್ರಿ, ನಿಮಗೆ ಮಡ್ಡಿ ನಮ್ಗೆ ಯಾವುದೂ ನೋವಿಲ್ಲ. ನಮ್ಮ ಜನ ಅಗದಿ ಖುಷಿಯಿಂದಾರ. ಈ ಭಾಗದಿಂದ ನಮ್ಮಲ್ಲಿ ಈ ವರ್ಷ 3 ಲಕ್ಷಕ್ಕಿಂತ ಹೆಚ್ಚಿನ ಟನ್ ಕಬ್ಬು ಹೋಗಿತ್ತು ಬರೀ ಕರೋಶಿ ಜಡ್ಪಿ ಏರಿಯಾದ. ನಾಗರಮುನ್ನೋಳಿಂದ ಜಾಗನೂರ್ ತನಕ 5 ಲಕ್ಷ ಟನ್ ಕಬ್ಬು ಹೋಗಿತ್ತು. ಇಲ್ಲೇ ನಮ್ಮಲ್ಲಿ ಮಂದಿ ಏನು ಕಡಿಮೆ ಇದ್ದಾರು, ಬೋರ್ ಹೊಡಿತಾರೆ, ನಾವು ಲೈಟ್ ಕೊಡ್ತಾರೆ, ಲೈಟ್ ತಗೋತಾರೆ. ನಾವು ಯಾವ್ದ್ರೂ ಕಡಿಮೆ ಇಲ್ಲ. ನಮ್ಮ ರೈತರ ನಮಗೆ ಆಧಾರ. ಇನ್ನು ಅನ್ನ ಹಾಕುವಂಥ ಇಡೀ ಜಗತ್ತಿಗೆ, ದೇಶಕ್ಕಲ್ಲ ಇಡೀ ಜಗತ್ತಿಗೆ ಅನ್ನ ಹಾಕುವಂಥ ರೈತ ಯಾವಾಗಲೂ ನಾವು ಕೈ ಮ್ಯಾಲಿದ್ದೀವಿ ಎಂದು ನಾವು ಬೇಡಿಲ್ಲ. ಯಾವಾಗಲೂ ನಮ್ಮ ರೈತರು ಕೊಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದಾರೆ. ನೀರಾವರಿ ಶಾರ್ಟೇಜ್ ಒಪ್ಕೊಳಕ್ ತಯಾರಿಲ್ಲ ನೀವು ನೋಡ್ರಿ, ಮಾಡೋದಲ್ಲ. ಆಗಲಿಲ್ಲ ಅಂದ್ರೆ ಇಲ್ಲ ಅಂತಿದ್ವು. ಈ ಕ್ಯಾಬಿನೆಟ್ನಾಗ ಆಗಿ ಬೋರ್ಡ್ ಆಗಿ ಟೆಂಡರ್ ಆಗಿತ್ತು, ನೀವು ಆಗೋದಿಲ್ಲ ಅಂದ್ರೆ ನಾವೇನು ಹೇಳೋದಿಲ್ಲ. ಉಳಿದೈತೆ ಅಂತಂದ್ರೆ ಇಲ್ಲ ಕೆಲಸ ಆಗೈತಿ. 1.5 ವರ್ಷ ನೀರು ಬರ್ತೀವಿ. ಕೆರೆ ನೀರ್ದು ಏನಾಯ್ತು? ಕೆರೆ ನೀರ್ದು ಮಲ್ಟಿ ವಿಲೇಜ್ ಇದ್ದದ್ದು ಹೋದ ಸಲ ಈಗ 10 ವರ್ಷದಿಂದ ಮಾಡಿದ್ದು. ಆ ಪೈಪ್ ಮಿಸ್ಟೇಕ್ನಿಂದ ಅದು ಪೈಪ್ ಲೈನ್ ಎಲ್ಲ ಚೇಂಜ್ ಮಾಡಬೇಕೈತಿ. ಅದಕ್ಕೆ ಮಲ್ಟಿ ವಿಲೇಜಿಗೆ 32 ಕೋಟಿ ರೂಪಾಯಿ ಟೆಂಡರ್ ಆಗೈತಿ. ಆ 32 ಕೋಟಿ ಟೆಂಡರ್ ಆಗೈತಿ. ಅಲ್ಲೇ ನಮ್ಮದ ಕೃಷ್ಣಾ ನದಿಗೆ ಒಂದು ಜಾಸ್ತಿಯಲ್ಲೂ ಆಗಬೇಕು. ಅಲ್ಲಿಂದ ಪೈಪ್ ಲೈನ್ ಮುಖಾಂತರ ಈಗ ನಾವು ಹಸ್ತಿ ಅಂದರೆ ಇವು ಕರಿ ಪೈಪ್ ಬರ್ತದಲ್ಲ, ಅಂಥ ಪೈಪ್ ಹಾಕಿ ಎಲ್ಲ ಗ್ರಾಮಗಳಿಗೆ ಕೃಷ್ಣಾ ನದಿ ನೀರು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. 100%. ಇನ್ನು ಚಿಕ್ಕೋಡಿ ತಮ್ಮ ಒಂದು ಸಮಸ್ಯೆನ ಹೇಳ್ತಾನೆ. ನೀವು ರಾಜಕೀಯದೊಳಗೆ ಇಕ್ಕಟ್ಟಿನ ಸಿಕ್ಕಿದ್ರೆ ವೈಯಕ್ತಿಕವಾಗಿ ಮಹೇಶ್ ಬದ್ದೆ ಹೆಂಗೆ ಹೇಳ್ತೇನೆ ನಾ, ಚಿಕ್ಕೋಡಿ ಕ್ಷೇತ್ರದ ಈಗ ನಿಮಗೆ ರಮೇಶ್ ಕತ್ತಿಯವರು ಚಿಕ್ಕೋಡಿ ಕ್ಷೇತ್ರಗಳಿದ್ದರು. ಇಲ್ಲಿ BJP ನಿಮ್ಮ ಊರು ಏನಾಗೈತಿ ರಾಯಬಾಗದಾಗ, ನೀವು ಚಿಕ್ಕೋಡಿಗೂ ಹೋಗ್ಬೇಕಾಗ್ತೈತಿ, ಕ್ಷೇತ್ರಕ್ಕೆ ಈ ಕಡೆ ಹೋಗಬೇಕಾಗ್ತೈತಿ. ಹಿಂಗೆ ಇನ್ನೊಂದು ಇದು ಏನು ನೀವು ಆ ಕಡೆ ಈ ಕಡೆ 2 ಕಡೆ ಹೋಗ್ಬೇಕಾಗ್ತೈತಿ. ಇದು ಕಾಂಗ್ರೆಸ್ ಅವ್ರಿಗೆ ಮತ್ತು ಕಲ್ಲೋಳಿಕರ್ ಗುಂಪಿಗೆ ಪ್ಲಸ್ ಆಗ್ಬೋದು. ಎಲ್ಲೂ ನಿಮ್ಮ ಟೈಮ್ ನಮ್ಮ ಭಾಗದ ಮತದಾರರು, ರೈತರು, ಸಮಾಜದವರು ಪ್ರಬುದ್ಧರಿದ್ದಾರೆ. ಒಮ್ಮೆ ಅವ್ರಿಗೆ ಮನಸ್ಸು ಮಾಡಿದ್ದಾರೆ. ಆ ಮನಸ್ಸು ಮಾಡಿದಿಗೆ ರೈತರಿಗೆ ಏನು ಬೇಕಾಗುವಂಥ ಕೆಲಸವನ್ನು ಈಗಾಗಲೇ ಶಾಸಕರು ಮಾಡಿದ್ದಾರೆ. ಕರ್ಗಾಂವ್ ಯಾಕೆ ನೀರಾವರಿ ಇರಬೇಕು, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವ ಸಲುವಾಗಿ ಎಜುಕೇಷನ್ ಇರಬೇಕು, ಹಾಸ್ಟೆಲ್ಗಳು ಇರ್ಬೋದು, ಅಂಗನವಾಡಿ ಇರ್ಬೋದು, ಉರ್ದು ಸ್ಕೂಲ್ ಇರ್ಬೋದು. ಈ ಎಲ್ಲ ಸ್ಕೂಲ್ಗಳಿಗೆ ಹೆಚ್ಚಿನ ಈಗೇನು ಬೇರೆ ಶಾಲೆಗಳಿಗೆ ಬೇಕಾಗುವಂಥ ವ್ಯವಸ್ಥೆ ಏನಿಲ್ಲ ಅದನ್ನು ಈ ಭಾಗದಲ್ಲಿ ಎಲ್ಲ ಸಹಿತ ಅವ್ರು ಮಾಡಿ. ಇದು ಒಂದು. 2ನೇದ್ದು ರಸ್ತೆಯಿಂದ ಒಂದು ಊರಿಂದ ಒಂದು ಊರಿಗೆ ಹೋಗುವಂಥ ರಸ್ತೆಗಳು ಸಹಿತ ಅಭಿವೃದ್ಧಿ ಆಗಿದ್ದಾವೆ. ಊರಲ್ಲಿ ಸ್ವಚ್ಛ ಗ್ರಾಮದಲ್ಲಿ ಇಡೀ ಭಾಗದಲ್ಲಿ ಯಾವುದೂ
ಇಲ್ದ ಎಲ್ಲ ಕೆಲಸಗಳು ತೋಟಪಟ್ಟಿ ರಸ್ತೆ ತೋಟಪಟ್ಟಿ ರಸ್ತೆಗಳು ಸಹಿತ ಉದ್ಯೋಗ ಖಾತ್ರಿದಾಗ ಎಲ್ಲ ನಮ್ಮ ಭಾಗದಾಗ ಮುಗಿದಿದ್ದಾವ. ಒಂದೆರಡು ಗ್ರಾಮದಲ್ಲಿ ಎಲ್ಲಿ ಅಲಿಗೇಷನ್ ಆಗಲ್ಲ ಅವ್ನು ನಿಂತಿದ ಹೊರತಾಗಿ ಎಲ್ಲ ಕಡೆ ಅವಾಗಿದ್ದಾವೆ. ಮುಂದಿನ ದಿನಮಾನದಾಗ ಅವನು ಸಹಿತ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ಅಲ್ಲಿಯೂ ಸಹಿತ ಮಾಡ್ತೀವಿ. ನನ್ನ ಪ್ರಶ್ನೆಗೆ ನೇರ ಉತ್ತರ ಸಿಗಲಿಲ್ಲ. ನೀವು ಚುನಾವಣೆಯಲ್ಲಿ ಎರಡೂ ಕಡೆ ಲಾಭ ಅವ್ರಿಗೆ ಆಗ್ಬೋದು. ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ವಾರ್ಡದಲ್ಲಿ ನಮ್ಮದೇ ಆದಂಥ ಸಂಘಟನೆ ಅದಾವೆ ಎಲ್ಲ ಊರಾಗ. ಆ ಕಡೆ ಚಿಕ್ಕೋಡಿ ಮತಕ್ಷೇತ್ರದಾಗೂ ಐತಿ, ಈ ಕಡೆ ರಾಯಬಾಗ ಮತಕ್ಷೇತ್ರದ ಆ ಕೆಲಸ ಯಾರಿಗೂ ಏನೂ ತೊಂದರೆ ಆಗಲ್ಲ, ಆಗ್ತದೆ. ಅಲ್ಲಿ ರಮೇಶ್ ಕತ್ತಿ ಅವರು ಸಹಿತ ಆರಿಸಿ ಬರ್ತಾರೆ. ಇಲ್ಲ ಐಹೊಳೆ ಅವರು ಅತಿ ಹೆಚ್ಚಿನ ಕತ್ತಿಯವರು ಬರ್ತಾರಂತೀರಿ? ಬರ್ತಾರೆ. ಇನ್ನು ಆದರೆ ನಿಮ್ಗೆ ಟೈಮ್ ಅಡ್ಜಸ್ಟ್ಮೆಂಟ್ ಲಾಭ ಅವ್ರಿಗೆ ಆಗ್ಬೋದು ಅಂತ ನಮ್ದು ಯಾರಿಗೂ ಇಲ್ಲ. ನಮಗೆ ಟೈಮ್ ಅನ್ನೋಕ್ಕೇನು ಇಲೆಕ್ಷನ್ ಬಂದಾಗ 15 ದಿವಸ ಪ್ರಯತ್ನ ಮಾಡೋದಕ್ಕೆ ನಾನು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಡಿದ್ದಾರೆ, ನಾನು ಎಸ್ಕಾಂ ಡೈರೆಕ್ಟರ್ ಮಾಡಿದ್ದಾರೆ. ಹಲವಾರು ಸಂಸ್ಥೆಗಳು ನಮಗೆ ಪಕ್ಷ ನಮಗೆ ಏನು ಘನತೆ ಕೊಡೋದನ್ನು ಕೊಟ್ಟದ. ಎಸ್ಕಾಂ ಅಧ್ಯಕ್ಷ ಮಾಡಿದ್ದೆ ನಿಮಗೆ ಈ ಚುನಾವಣೆ ನಿರ್ದೇಶಕ ಪ್ಲಸ್ ಆಗ್ಬೋದು. ಹೌದು ರೀ, ನೋಡಿರಿ ನಾವು ಎಸ್ಕಾಂ ಆದ ನಂತರ ಈ ಭಾಗದಲ್ಲಿ ಹೊಸ ಹೊಸ ಯೋಜನೆಗಳನ್ನು ತಂದು ರಾಯಬಾಗ ಮತಕ್ಷೇತ್ರದಲ್ಲಿ 2 ಭಾಗದಲ್ಲಿ, ಒಂದು ಬೊಮ್ಮನಾಳದಲ್ಲಿ ಒಂದು ಕರೋಶಿಯಲ್ಲಿ 110 TCಯನ್ನು ಮಂಜೂರಾತಿಯನ್ನು ಮಾಡ್ಕೊಂಡೆವು. 110 ಅಂತ ದೊಡ್ಡ ಅದು ಇಡೀ ಭಾಗದಾಗ ಮುಂದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳ ಮಟ್ಟ ಆ ಕರೆಂಟ್ ಹೋಗ್ತದೆ. ಈಗ ನಮ್ದು ಇದ್ದದ್ದು 33 TV, ಈಗ ಎಷ್ಟೈತೆ? ಈಗ 110 ಒಂದು ಸಪ್ರೇಟ್ ಆಗಿ ಇಲ್ಲೇ ಚೆನ್ನೈ ದಡ್ಡಿ ಹತ್ತಿರ ಮಾಡಿದ್ವಿ. ಅದು ಪ್ಲಸ್ ಆಗ್ತೈತಿ. ಪ್ಲಸ್ ಜನರಿಗೆ ಈಗ ಬೋರ್ ಹೆಚ್ಚಾಗ್ಯಾವ, ನೀರು ಹೆಚ್ಚಾಗಿದ್ದಾವೆ, ಮಳೆಗಾಲ ಹೆಚ್ಚಾಗದೆ, ಲೈಟ್ ಹೆಚ್ಚಬೇಕಾಯ್ತು. ಈಗಾಗಲೇ ನಮ್ಮ ಭಾಗದಾಗ ನಾವು ಹೆಸ್ಕಾಮ್ದಿಂದ 8,500ರಿಂದ 9,000 TCಗಳನ್ನ ಮಂಜೂರಾತಿ ಕೊಟ್ಟಿದ್ದೀವಿ. ಕೆಲಸ ಪ್ರಾರಂಭ ಇನ್ನೊಂದು 15 ದಿವಸನಾಗ ಕಂಬಗಳ TCಗಳು ಬಂದು ಬೀಳ್ತಾವೆ. ಅದು ಚಿಕ್ಕೋಡಿ ಡಿವಿಷನ್ 2,500 TCಗಳ ಸಿಕ್ಕಿದಾವೆ. ಕನೆಕ್ಷನ್ ಹೊಸ ಕನೆಕ್ಷನ್ ಆಗ್ತಾವೆ. ಟೋಟಲ್ ಒಂದು ಪಾಯಿಂಟ್ ಹೇಳ್ರಿ, ಚುನಾವಣೆಯಲ್ಲಿ ಆಯ್ಕೆಯಾಗಲು ಎಸ್ಪೆಷಲಿ ರಾಯಬಾಗ್ ಕ್ಷೇತ್ರದಲ್ಲಿ ನಿಮ್ಮ BJP ಅವ್ರಿಗೆ ಪ್ಲಸ್ ಏನಾಗ್ಬೋದು? ಶಾರ್ಟ್ ಆಗಿ ಹೇಳ್ರಿ. ಏನು ಪ್ಲಸ್ ಇಲ್ಲಿ ನಮ್ಮದೇ ಆದಂಥದ್ದು ಇಲ್ಲ. ನಿಮಗೆ ಸಮಾಜದ ಸಂಘಟನೆ ಅದ, ನಮ್ಮ ಜನ ಇದ್ದಾರೆ, ರೈತಾಪಿ ಜನ ಇದ್ದಾರೆ, ಅವ್ರಿಗೆ ಅನುಕೂಲ ಆಗುವಂಥ ಎಲ್ಲ ಸಮಾಜ ಅಂದರೆ ಒಂದು ಸಮಾಜ ಹೇಳೋದ್ರೆ ಎಲ್ಲ ಸಮಾಜ ಸಂಘಟನೆಯನ್ನು ನಾವು ಈಗಾಗಲೇ ಆಗಿದ್ದಾವೆ. ಅವರೆಲ್ಲರೂ ಕೂಡ ಕೆಲಸ ಮಾಡ್ತಾರೆ. BJP ಪಕ್ಷವನ್ನು ಆರಿಸ್ತಾ ಇರ್ತದೆ. BJP ಮುಖ್ಯಮಂತ್ರಿ ಸಹಿತ ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅಂತ ಬಾತೆಯವ್ರು ಏನಾಗವ್ರು? ಏನು ಸರ್ಕಾರ ಯಾವ ಜವಾಬ್ದಾರಿ ನಮ್ಮ ಪಕ್ಷದವ್ರು ಕೊಡ್ತಾರಲ್ಲ ಆ ಜವಾಬ್ದಾರಿ ನಾವು ಇಲ್ಲಿವರೆಗೆ ತೊಗೊಂಡಿವಿ. ಇನ್ನು ಮುಂದೆ ಆದ್ರೂ ಭೀ ಆದರೂ ಸಹಿತ ತಮಗೆ ನಿಗಮ ಅಧ್ಯಕ್ಷ ಸ್ಥಾನನೂ ಸಿಗಲಿಲ್ಲ ನೋಡಿ. ಎಲ್ಲರೂ ನಿಗಮ ಅಧ್ಯಕ್ಷ ಅಂದರೆ 118-19 ಮಂದಿ MLA ಇರ್ತಾರೆ, 35 ಮಂದಿ ಮಿನಿಸ್ಟರ್ ಆಗಿರ್ತಾನೆ. ಉಳಿದ 1189 ಮಂದಿನ ನಾವು ತುಂಬಬೇಕಾಗ್ತದೆ. ಅಲ್ಲಿ MLAಗಳು ಇರ್ತಾರೆ, ಮಾಜಿ MLA ಇರ್ತಾರೆ. ಏನು ಯಾವ ಸಿಗ್ತೈತಿ ದೇವ್ರ ಆಶೀರ್ವಾದ ಇರಬೇಕು. ಸಂಘಟನೆಯಲ್ಲಿ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ನೋಡಿ ಅವ್ರು ಭಾಗ್ಯದಾಗೂ ಬೇಕಂತೀರಿ? ಭಾಗ್ಯದಾಗೂ ಬೇಕಲ್ಲ, ಇಲ್ಲಾದ್ರೆ ಏನು ಮಾಡಿ ಮನೆಗೆ ಬಂದು ಒಮ್ಮೆ ಹೊರಗೆ ಹೋಗಿರ್ತಿತ್ತು. ಇನ್ನು ನಾವೊಂದು ತಪ್ಪು ತಿಳಿದಿದ್ದರೆ ಒಂದು ಪ್ರಶ್ನೆ ಕೇಳ್ತೀನಿ. ಬಾತೆಯವರು ಈಗ ನಮ್ಮ ಮೊದಲೇ ಹೇಳಿ ಚುನಾವಣೆಯಲ್ಲಿ ತಜ್ಞ ಮನುಷ್ಯ, ಪವರ್ಫುಲ್ ಮನುಷ್ಯ ಅಂತ ಐಡಿಯಾ ಮಾಡೋ ಮನುಷ್ಯ ಅಂತ ಆಯಿತು. ಆದರೆ ಬಾತೆಯವರು ಚುನಾವಣೆಗೆ ಇನ್ನೂ ನಿಂತಿಲ್ಲಲ್ಲ, MLA ಚುನಾವಣೆಗೆ ಅವನ್ನೆಲ್ಲ ಮತ್ತು ತಮ್ಮ ಹೆಸರಿತ್ತು ತಮಗೂ ಗೊತ್ತದ, ಅದೇನೋ ಓಪನ್ ಅದ. ಅದನ್ನು ಸಹಿತ ಕೊನೆಗಳಿಗೆ ಇಲ್ಲಿ ಚುನಾವಣೆ ಬಾತೆಯವರು ಹಿಂಗೆ ಪರ್ಪರ್ ಎಸ್ಕೋತ ಹೋಗೋರು, ಇನ್ನೂ ಪ್ರಚಾರ ಮಾಡೋರು. ಯಾವಾಗ ನಿಮ್ಗೆ ಯಾರು ತಪ್ಪು ಹೇಳ್ಯಾನ? ಇಲೆಕ್ಷನ್ ಚಿಕ್ಕೋಡಿ ಮತ್ತು ಕ್ಷೇತ್ರ ಕೊನೆಗಳಿಗೆ ಒಟ್ಟ ಆಗೋದಿಲ್ಲ. ಕೇಳ್ರಿ, ನಮ್ಮಲ್ಲಿ ನಮ್ಮ ಹಿರಿಯರಾದ ಮಾಂತೇಶನ ಗೌಡ್ಮಠ ಅವರು, ಪ್ರಭಾಕರನ ಕೋರೆ ಅವರು ಇರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷ ರಾಜೇಶ್ ನಿರ್ಲಿ ಇರ್ಬೋದು, ನಮ್ಮ ಮಂಡಳದ ಅಧ್ಯಕ್ಷ ಸಂಜಯ್ ಪಾಟೀಲ್ ಅವರು ಇರ್ಬೋದು, ಪ್ರಧಾನ ಕಾರ್ಯದರ್ಶಿ ಅಪ್ಪಾಜಿ, ಇವರೆಲ್ಲರೂ ನಾವೊಂದು ವಿಚಾರ ಮಾಡಿ ಇಲ್ಲ ಯಾರು ಕಾಂಗ್ರೆಸ್ ಬಿಟ್ಟು BJPಗೆ ಯಾರು ಕ್ಯಾಂಡಿಡೇಟ್ ಇಲ್ಲ ಪ್ರಚಾರ ಇತ್ತು. ಹಂಗೆ ಯಾರಿಲ್ಲ. ನಮ್ಮಲ್ಲಿ ಕ್ಯಾಂಡಿಡೇಟ್ ನಾವು 3 ಮಂದಿ ಅರ್ಜಿಯನ್ನು ಕೊಟ್ಟಿದ್ದೆವು. ನಮ್ಮಲ್ಲಿ ಹೆಂಗಿರ್ತದೆ ನಾವು ಒಳಗೆ ಕೊಟ್ಟಿರ್ತೀವಿ, ಹೇಳಿದಂಗಿಲ್ಲ ಯಾರಿಗೆ. ಅಪ್ಪ ಸಾಬ್ ಚೌಡ ಅವ್ರು ಕೊಟ್ಟಿದ್ರು, ದುಂಡಪ್ಪ ಬೆಂಡವಾಡಿ ಅವ್ರು ಕೊಟ್ಟರು, ಮಹೇಶ್ ಭಾತ್ಗೆ ಕೊಟ್ಟಿದ್ರು, ನಮ್ಮ ಹೆಸರು ಹೆಸರಿತ್ತು. ಆದ್ರೆ ನೋಡ್ರಿ ಅವರು ಒಂದು ಹಿರಿಯರು ವಿಚಾರ ಮಾಡಿ
ನಾವು ಕತ್ತಿಯವ್ರನ್ನ ಈ ಕಡೆ ಸಂಘಟನೆ ತೊಗೊಂಬಂದೀವಿ ಅಂದ್ರೆ ಇನ್ನೂ ಒಳ್ಳೇದು ನಮ್ಮ ಪಕ್ಷಕ್ಕೆ ಆಗ್ತದೆ. ಹಿರಿಯರಿಕೆ ಇದೆ, ನೀವು ಇಲ್ಲಪ್ಪ ಮತ್ತು ನಾವು ಕತ್ತಿಯವ್ರಿಗೆ ಕೊಡ್ತೀವಿ, ರಮೇಶ್ ಕತ್ತಿಯವ್ರಿಗೆ ನಾವು ಕೊಡ್ರಿ ಅಂದೆವು. ನಮ್ಮ ಕೈ ದೊಡ್ಡವರು, ನಮ್ಮ ಕೈ ಹಿರಿಯರು ಕೊಡ್ರಿ ಅಂತ. ಚಿಕ್ಕೋಡಿ ಶಕ್ತಿ ಕಡಿಮೆ ಮಗನ ಹುಕ್ಕೇರಿ ಶಕ್ತಿ ತೊಗೊಂಡ್ರಿ? ಇಲ್ಲ, ಚಿಕ್ಕೋಡಿ ಶಕ್ತಿ ಕಡಿಮೆ ಏನಿಲ್ಲ, ಅವ್ರು ಚಿಕ್ಕೋಡಿ ಅವ್ರಲ್ಲ ಎಂ ಪಿ ಇದ್ದಿಲ್ಲ ಆ ಭಾಗಕ್ಕೆ. ಯಾವುದು ಈ ಭಾಗಕ್ಕೆ ಅವ್ರು ಎಂ ಪಿ ಇದ್ದರು, ಶಕ್ತಿಯನ್ನು ಎಲ್ಲಿಂದ ತಂದಿಲ್ಲ, ಶಕ್ತಿ ಅದ ಇಲ್ಲತ್ತಿಲ್ಲ. ಏನು ವಿಚಾರಗಳನ್ನ ಇಟ್ಕೊಂಡು ಒಟ್ಟಾರೆ ಭಾತಿಯವ್ರು ಯಾವಾಗ ಸ್ಪರ್ಧೆ ಮಾಡೋರು ಏನು ಅವಕಾಶ ಕೊಟ್ಟರೆ ಸಂಘಟನೆಯವರು ಅಥವಾ ನಮ್ಮ ಹಿರಿಯರು ನಮ್ಗೆ ಆಶೀರ್ವಾದ ಮಾಡಿದ್ರೆ ನಾವು ತಯಾರಿ ನಾವು ಇದ್ದೀವಿ, ಯಾವಾಗಲೂ ಇದ್ದೀವಿ, ಇನ್ನೂ ಇದ್ದೀವಿ. ಕ್ಷೇತ್ರ ಬದಲಾದ್ರೂ ಯಾಕಂದರೆ ಅಲ್ಲಿ ನೀವು ಜನರಲ್ದಾಗ ಬರ್ತೀರಿ, ಇಲ್ಲಿ ಅವ್ರನ್ನ ಎದುರಿಸೋ ಶಕ್ತಿ ಐತೆ ಅಂತೀರಿ, ಐತಿ ಪ್ರಬಲ ಶಕ್ತಿ. ಅದ್ರಾಗೇನಿತ್ರಿ ಅಂದ್ರೆ ಮೋದಿಯವ್ರ ಜೋಡಿ ನಿಲ್ತಾರೆ, ಮತ್ತೊಬ್ಬರ ಜೋಡಿ ನಿಲ್ತಾರೆ. ನಾವೇನು ಆಗಬಾರ್ದ? ಇಂದಿರಾ ಗಾಂಧಿ ಅವ್ರನ್ನ ಯಾರು ಒಗದಿಲ್ಲ, ಅದಕ್ಕೆ ಗಿಡ ಅದನ್ನು ಏನು ವಿಚಾರ ಮಾಡಬೇಡಿ. ಯಾವಾಗ ಬರ್ತೈತಿ ಆಗ ನಾವು ನಿಲ್ಲಾಗ ಗಟ್ಟಿದ್ದೀವಿ, ನಿಲ್ತೀವಿ. ಆದ್ರೆ ಪಕ್ಷ ನಮಗೆ ಹೇಳ್ಬೇಕು. ಮೆಂಟಲಿ ತಯಾರಿದ್ದೀರಿ? ಇದೇವಲ್ಲ, ಮತ್ತು ಮೆಂಟಲಿ ತಯಾರಿದ್ದಾಗ ನಿಲ್ಬೇಕಲ್ರಿ. ಕೊನೆಯದಾಗಿ ನಮ್ಮ ವಾಹಿನಿಯ ಮೂಲಕ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳಬಿಸ್ತೀರಿ? ನಾನು ನಮ್ಮ ಭಾಗದ ಈ ರಾಯಬಾಗ ಮತ್ತು ಕ್ಷೇತ್ರದ ಜನರಿಗೆ ಒಂದೇ ಮಾತು ಹೇಳ್ತೀನಿ. ನಮಗೆ ಅನುಕೂಲ ಕಳೆದ 15 ವರ್ಷಗಳಿಂದ ದುರ್ಯೋಧನ ಐಹೊಳೆ ಅವರು ಮಾಡಿದಂಥ ಕೆಲಸ ನಮ್ಮ ಭಾಗದಲ್ಲಿ ನಮಗೂ ತೃಪ್ತಿ ತರುವಂಥ ಕೆಲಸವನ್ನು ಮಾಡಿದೆ ಪ್ರಾಮಾಣಿಕವಾಗಿ. ನೀರಿನ ಜವಾಬ್ದಾರಿ ಕರ್ಗಾಂವ್ ಯಾತ್ ನೀರಾವರಿ ಅನ್ನೋ ಈಗಾಗಲೇ ಘೋಷಣೆಯಾಗಿ ಟೆಂಡರ್ ಆಗಿ ಈಗ ವರ್ಕ್ ಆರ್ಡರ್ ಅಷ್ಟೇ ಇದೆ. ಇಲೆಕ್ಷನ್ ಮುಗಿಯೋಕೆ ಅದು ಚಾಲೂ ಆಗ್ತದೆ. ಎರಡನೇದು, ಶಾಸಕರು ದುರ್ಯೋಧನ ಐಹೊಳೆ ಅವರು ಆರಿಸಿ ಬರುತ್ತಾರೆ. ಬಂದ ನಂತರ ಹನುಮಾನ್ ಯಾತ್ ನೀರಾವರಿ ಮತ್ತು ಬಂಡವಾಳ ಯಾತ್ ನೀರಾವರಿ, ಅವು ಎರಡು ಯಾತ್ ನೀರಾವರಿ ಅಂದ್ರೆ ಏನು? ಬಂಡವಾಳ ಅಂದ್ರೆ ಬಂಡವಾಳದಲ್ಲಿ ಸುತ್ತಮುತ್ತ ಇರುವ 12 ಹಳ್ಳಿಗಳು. ಹನುಮಾನ್ ಯಾತ್ ನೀರಾವರಿಯಿಂದ ಜೈನಾಪುರ ಇರ್ಬೋದು, ಹತ್ತರವಾಟ ಇರ್ಬೋದು, ಬಿದ್ರೋಳಿ ಇರ್ಬೋದು, ತೋರ್ನಳ್ಳಿ ಇರ್ಬೋದು, ಕಸೂನಟ್ಟಿ, ಮಸಗಟ್ಟಿ, ವಡ್ರಾಳ್, ಈ ಗ್ರಾಮಗಳಿಗೆ, ಈ ಮಾಂಗನೂರು, ಈ ಗ್ರಾಮಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ, ಆ ಹೊಲದ ರೈತರಿಗೆ ನೀರು ಮುಡಿಸುವಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ದೀವಿ. ನಾವು ಅಂದರೆ ಶಾಸಕರು ಈಗಾಗಲೇ ಅದನ್ನು ಹೊತ್ಕೊಂಡಿದ್ದಾರೆ. ಮಾಡಿಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಸಾರಿ, ಮರೆತು ಹೋದ ಕ್ಷಮಿಸಬೇಕು, ಮರೆತು ಹೋದ ಕೊನೆಯ ಪ್ರಶ್ನೆ ಇದು, ಕೊನೆಯ ಅಂತಲೂ ನಮಗೆ ಒಂದು ವಿಶ್ಲೇಷಣೆ ಅದ. ಇಲ್ಲಿ ತನಕ 15 ವರ್ಷ ಗಾಡಿ ನಿಮ್ಮದು BJP ಗಾಡಿ ಇಲೆಕ್ಷನ್ ಹೆಂಗೆ ಬರ್ತಂದ್ರೆ ಟಾಪ್ ಗೇರ್ದಾಗ ಬತ್ತು. ಆದರೆ ಈಗ ಪ್ರಬಲ ಸ್ಪರ್ಧಿ ಯಾವಾಗ ಕಲ್ಲೋಳ್ಕರ್ ಬಂದರು, ಯಾವಾಗ ಮಾವೀರ ಮೊಯ್ತೆ ಬಂದರು, ಮೊದಲಾದ್ರೂ ಮಾವೀರ ಮೊಯ್ತೆ ನಿಂತಿದ್ದರು, ಆದರೆ ಕಲ್ಲೋಳ್ಕರ್ ಯಾವಾಗ ಕೂಡಿರು ಆವಾಗ ನೀವು ಈಗ ಫಸ್ಟ್ ಟಾಪ್ ಗೇರ್ನಾಗ ಈಗ ಸ್ಪೆಷಲ್ ಗೇರ್ನಾಗ ಹಾಕೋ ಪರಿಸ್ಥಿತಿ ಬಂದಿತ್ತು ಅಂತ ಅನಿಸ್ತಿರ್ಬೇಕಲ್ಲ. ಎಲ್ಲ ದೃಷ್ಟಿಯಿಂದ ಅದು ಖರ್ಚು ಇರ್ಬೋದು, ಸಂಘಟನೆ ಇರ್ಬೋದು, ಓಡಾಡಿರ್ಬೋದು. ನೋಡ್ರಿ, ನಾವು ಮಾಡಿದಂಥ ಕೆಲಸ ನಾವು ಕಲ್ಲೋಳ್ಕರ್ ಸಾಹೇಬ್ರು ನಿಲ್ಲೋದ್ರಿಂದ ನಮ್ಗೆ ಯಾವುದೂ ತೊಂದರೆ ಇಲ್ಲ. ನಾವು ಸ್ಪೆಷಲ್ ಗೇರ್ನಾಗ ಹಾಕೋಪಾಳೆ ಯಾವ ಗೇರ್ ನಮ್ಮ ಡಬಲ್ ಟಾಪ್ನಾಗ ಹೋಗ್ತೀವಿ. ಬಾತೇವ್ರೆ, ಇಲ್ಲಿವರೆಗೆ ಗಡಬಡಿಯಲ್ಲಿದ್ದರೂ ಸಹಿತ ನಮ್ಮ ಒಟ್ಟಿಗೆ ಅತ್ಯಂತ ಪ್ರೀತಿಯಿಂದ ಮಾತಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.